ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ಸ್ವಾಗತ. ಪದವಿ PG ವೇಳಾಪಟ್ಟಿ ಪರಿಷ್ಕರಣೆ ಕೂಡ ಮಾಡಿದ್ದಾರೆ. ಯಾವ ಯೂನಿವರ್ಸಿಟಿ ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ 2025-26ನೇ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲಿ ಶೈಕ್ಷಣಿಕ ಸಾಲಿನ ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ವೇಳಾಪಟ್ಟಿ ಬಂದ್ಬಿಟ್ಟು ಪರಿಷ್ಕರಣೆ ಕೂಡ ಮಾಡಿದ್ದಾರೆ. ಬಿಕಾಸ್ ಏನಾಗಿದೆ ಅಂದ್ರೆ ನಿಮಗೆ ವಿಳಂಬ ಆಗಿದೆ, ಅತಿಥಿ ಉಪನ್ಯಾಸಕರು ಇಲ್ಲ ಮೀನ್ಸ್ ಗೆಸ್ಟ್ ಲೆಕ್ಚರ್ಸ್ ಕೂಡ ಇಲ್ಲ, ನಿಮಗೆ ಪಾಠ ಟೀಚಿಂಗ್ ಪ್ರವಚನ ಕೂಡ ನಡೆಯುತ್ತಿಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ನಡೀತಲ್ಲ ಅಂದ್ರೆ ಪರೀಕ್ಷೆ ಅಟೆಂಡ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಆ ನಿಟ್ಟಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಉನ್ನತ ಶಿಕ್ಷಣ ಇಲಾಖೆ ಅಂದ್ರೆ ನಿಮಗೆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂಡರ್ ನಿಮ್ದು UG PG ಎಲ್ಲ ಕೂಡ ಬರುತ್ತೆ. ಇಲ್ಲಿ 25 ವಿವಿಗಳ ಶೈಕ್ಷಣಿಕ ವೇಳಾಪಟ್ಟಿ ಪರಿಷ್ಕರಣೆ ಕೂಡ ಮಾಡಿದ್ದಾರೆ. 25 ವಿವಿ ಅಂದ್ರೆ 25 ಯೂನಿವರ್ಸಿಟಿ, ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಗಳದ್ದು ಟೈಮ್ ಟೇಬಲ್ ಬದಲಾವಣೆ ಕೂಡ ಮಾಡಿದ್ದಾರೆ. ಇದು ರಾಜ್ಯದಲ್ಲಿ 440 ಅಂದ್ರೆ ಇರೋ 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೂ ಕೂಡ ಅನ್ವಯ ಅಂದ್ರೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಕೂಡ ಇದಾವೆ, ಅದಕ್ಕೂ ಕೂಡ ಎಲ್ಲ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆ ಏನಂದ್ರೆ ಪರಿಷ್ಕೃತ ವೇಳಾಪಟ್ಟಿ ಅಂದ್ರೆ ಚೇಂಜಸ್ ಆಗಿರೋ ವೇಳಾಪಟ್ಟಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಎಲ್ಲಾ ಯೂನಿವರ್ಸಿಟಿಗಳಿಗೂ ಕೂಡ ಸೇಮ್ ಇರೋದಿಲ್ಲ, ಒಂದೊಂದು ಯೂನಿವರ್ಸಿಟಿಗೆ ಒಂದೊಂದು ಕೂಡ ರೀತಿ ಇದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಮೈಸೂರು ಯೂನಿವರ್ಸಿಟಿಗೆ ಯಾವ ರೀತಿ ಇದೆ ಅಂದ್ರೆ ಸೆಮಿಸ್ಟರ್ ಅವಧಿ ಬಂದ್ಬಿಟ್ಟು ಜೂನ್ 30ರಿಂದ ಆ ಅಕ್ಟೋಬರ್ 23ವರೆಗೂ ಇತ್ತಂತೆ. ಜೂನ್ 30ರಿಂದ ಅಕ್ಟೋಬರ್ 23ವರೆಗೂ. ಅದು ಬಂದ್ಬಿಟ್ಟು ನವೆಂಬರ್ 22 ಕೂಡ ವಿಸ್ತರಣೆ ಕೂಡ ಮಾಡಿದ್ದಾರೆ. ಇದೇ ರೀತಿ ನಿಮ್ಮ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಕೂಡ ನಿಮ್ಮ ಶೈಕ್ಷಣಿಕ ಅವಧಿ ಆರಂಭ ಅಂದ್ರೆ ನಿಮಗೆ ಯಾವಾಗ ಕ್ಲಾಸಸ್ ಕಂಡಕ್ಟ್ ಆಯ್ತು ಅದನ್ನ ನೋಡ್ಕೊಂಡು ಅದರ ಅನುಗುಣವಾಗಿ ನಿಮಗೆ ನೆಕ್ಸ್ಟ್ ಡೇಟ್ ಯಾವಾಗ, ನೆಕ್ಸ್ಟ್ ಎಷ್ಟು ದಿನಕ್ಕೆ ನಾವು ಪೋಸ್ಟ್ಪೋನ್ ಮಾಡಬಹುದು ಅಂತ ಹೇಳಿ ಪೋಸ್ಟ್ಪೋನ್ ಕೂಡ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಡಿಸೆಂಬರ್ಗೆ ಆರಂಭವಾಗಿದ್ದ 2026 ಜನವರಿ 10ರವರೆಗೂ ವಿಸ್ತರಣೆ ಕೂಡ ಮಾಡಿದ್ದಾರೆ. ಅಂದ್ರೆ ಡಿಸೆಂಬರ್ಗೆ ನಿಮಗೆ ಆಗ್ಬೇಕಾಗಿತ್ತು, ಬಟ್ ಅದನ್ನ ಜನವರಿ 10ರವರೆಗೂ ನಿಮಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಶೈಕ್ಷಣಿಕ ಅವಧಿ ಬಂದ್ಬಿಟ್ಟು ಡಿಸೆಂಬರ್ಗೆ ಎಂಡ್ ಆಗಬೇಕಿತ್ತು ನಿಮಗೆ ಈ ವರ್ಷದ್ದು, ಈ ಸೆಮ್ದು, ಅದನ್ನು ನಿಮಗೆ ಜನವರಿ 10ರವರೆಗೂ ಕೂಡ ನಿಮಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಈ ರೀತಿ ಶೈಕ್ಷಣಿಕ ಅವಧಿ ಅಂದ್ರೆ ನಿಮ್ದು ಫೈನಲ್ ಸೆಮ್ಗೆ ಈ ಡೇಟ್ ಒಳಗಡೆ ನಿಮಗೆ ಎಲ್ಲಾ ಎಕ್ಸಾಮ್ಗಳನ್ನ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಮುಗಿಸ್ಬೇಕು ಅಂತ ಇರುತ್ತೆ, ಅದನ್ನ ಎಕ್ಸ್ಟೆಂಡ್ ಮಾಡಬೇಕು, ದಯವಿಟ್ಟು ಮಾಡಿ ಅಂತ ಹೇಳಿ ಕಾಲೇಜು ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ನಿಮ್ಮ ಆಯುಕ್ತರು ಕೂಡ ಸರ್ಕಾರಕ್ಕೆ ಮನವಿ ಕೊಡಿಸಿದ್ದಾರೆ. ಅಂದ್ರೆ ನಿಮ್ಮ ಬೋರ್ಡ್ ಅವರು ಎಲ್ಲಾ ಬೋರ್ಡ್ ಸೇರಿಸಿ ಒಂದು ಶಿಕ್ಷಣ ಇಲಾಖೆ ಇರುತ್ತೆ. ಆ ಶಿಕ್ಷಣ ಇಲಾಖೆಯ ಉಸ್ತುವಾರಿಗಳು ಕೂಡ ಆಯುಕ್ತರಾಗಿರ್ತಾರೆ. ಆ ಆಯುಕ್ತರು ಬಂದ್ಬಿಟ್ಟು ನಿಮ್ಮ ಸರ್ಕಾರಕ್ಕೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ರು. ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇತ್ತು, ಅಂದ್ರೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಮನವಿ ಕೂಡ ಸಲ್ಲಿಸಿರ್ತಾರೆ. ಬಿಕಾಸ್ ಈ ರೀತಿ ಡಿಲೇ ಆಗ್ತಾ ಇದೆ, ಯಾವ ರೀತಿ ಶಿಕ್ಷಕರು ಕೂಡ ಇಲ್ಲ, ಆ ನಿಟ್ಟಿನಲ್ಲಿ ಪಾಠ ಪ್ರವಚನ ನಡೀತಾ ಇಲ್ಲ, ದಯವಿಟ್ಟು ಎಕ್ಸ್ಟೆನ್ಷನ್ ಮಾಡಿ ಅಂತ ಆ ನಿಟ್ಟಿನಲ್ಲಿ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಗುಡ್ ನ್ಯೂಸ್, ನಿಮ್ಗೆ ಎಲ್ಲಾ ಯೂನಿವರ್ಸಿಟಿ ಕೂಡ ಎಕ್ಸ್ಟೆನ್ಷನ್ ಆಗಿರುತ್ತೆ. ನೀವು ನೋಡಿ ನಿಮ್ಮ ಯೂನಿವರ್ಸಿಟಿ ಲೇಟೆಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.